ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮ್ಯಾಂಗೋ ಬೈಟಿಂದ ಜ್ಯೂಸ್ ಮಾಡ್ಕೊಳತ್ತೀನಿ. ಅದಕ್ಕೆ ಮಿಕ್ಸರ್ ಜಾರ್ಗೆ ಮ್ಯಾಂಗೋ ಬೈಟ್ಸ್ ಎಲ್ಲ ಹಾಕ್ಕೋಬೇಕು. ನಾನು ಒಂದು ಪ್ಯಾಕೆಟ್ ಪೂರ ತೊಗೊಂಡಿನಿ. ಆಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, 1 ಸ್ಪೂನ್ ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಪುದೀನ ಎಲೆ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ಈ ಥರ ನೀವು ಪೌಡ್ರ್ ಮಾಡ್ಕೊಂಡು ಕರಗಿಸಿ ಇಟ್ಕೊಂಡ್ರಂದ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಒಂದು ಕ್ಯಾಂಡಿಯಿಂದ ಆರಾಮ್ 1 ಗ್ಲಾಸ್ ಜ್ಯೂಸ್ ಆಗುತ್ತೆ. ನಾನಿಲ್ಲಿ ಪೂರ್ತಿ ಪ್ಯಾಕೆಟ್ ಮಾಡಿ ಇಟ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಅದನ್ನು ಪೌಡ್ರ್ ಹಾಕ್ಕೋಬೇಕು. ಈಗ ನೋಡಿರಿ, ಪೌಡ್ರ್ ಹಾಕ್ಕೊಳತ್ತೀನಿ. ಜಸ್ಟ್ ಕರಗಿದ್ರೆ ಸಾಕಿದು, ಜಾಸ್ತಿ ಏನು ಕುದಿಸೋದೇನು ಬೇಕಾಗಿಲ್ಲ. ನೀವು ಈ ಥರ ಒಂದು ಸಲ ಮಾಡ್ಕೊಂಡು ಕುಡಿದು ನೋಡಿರಿ. ಬೆಲ್ಲ ಮತ್ತು ಪುದೀನ ಹಾಕಿರೋದ್ರಿಂದ ನ್ಯಾಚುರಲ್ ಆಗಿರುತ್ತದೆ. ನೀವು ಮಾರ್ಕೆಟ್ ಒಳಗಿನ ಜ್ಯೂಸು ಬೇಕಾದಷ್ಟು ಕುಡಿದಿರ್ಬೋದು. ಈಗ ನೀರು ಕಡಿಮೆ ಅನ್ಸಾಕತ್ತಿತ್ತು, ಇನ್ನೊಂದು 200 ml ಅಷ್ಟು ನೀರು ಹಾಕ್ಕೊಳತ್ತೀನಿ ನಾನು. ಒಂದು ಸ್ವಲ್ಪ ಫುಡ್ ಕಲರ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿರಿ. ನೋಡಿರಿ, ಇವಾಗ ಕುದಿಯಾಕತ್ತೈತಿ, ಬೆಲ್ಲನೂ ಕರಗೈತಿ ಪೂರ, ಪೌಡ್ರೂ. ಇವಾಗ ಇದನ್ನು ತಣ್ಣಗೆ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸಿ ಫ್ರಿಜ್ ಒಳಗೆ ಇಟ್ಕೋಬೇಕು. ನಿಮಗೆ ಯಾವಾಗ ಬೇಕಾವಾಗ ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಇದನ್ನು ಕುಡಿಬೋದು. ಈಗ ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಮಾಡಿಟ್ಕೊಂಡಿರುವಂಥ ಜ್ಯೂಸು, ಸಬ್ಜಾ ಸೀಡ್ಸ್, ಸ್ವಲ್ಪ ನಿಂಬೆ ರಸ ಹಾಕ್ಕೋಬೇಕು. ಹಾಕ್ಕೊಂಡು ಕೋಲ್ಡ್ ವಾಟರ್ ಅಥವಾ ನೀವು ಸ್ಪ್ರೈಟ್ ಅಥವಾ ಯಾವುದಾದ್ರೂ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕುಡಿದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಬಟನ್ನು ಆನ್ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.